ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ ಅತ್ಯುತ್ತಮವಾದ ಸವಾಲುಗಳ ಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸುತ್ತಾ ಬಂದಿದ್ದು, ಇವರ ವಿವಾಹ ದಾಂಪತ್ಯದ ಫಲವೇ ಮುತ್ತುರಾಜನೆಂಬ ಮುತ್ತು, ಕರ್ನಾಟಕದ ಮುತ್ತು, ಮುತ್ತೆತ್ತಿರಾಯನ ವರಪ್ರಸಾದವೆಂಬ ಈ ಕೂಸು ರಾಜಕುಮಾರ. ಹುಟ್ಟಿದ ಮಗುವೇ ಮುತ್ತುರಾಜ. ಈ ಮುತ್ತುರಾಜ ಮುಂದೆ ಕೆಲವೇ ವರ್ಷಗಳಲ್ಲಿ ರಾಜಕುಮಾರನಾಗಿ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ, ವಿಶ್ವಕ್ಕೆ ವಿಶ್ವಮಾನವನಾಗಿ ಪಸರಿಸಿದ ಈ ರಾಜಕುಮಾರನ ಕಥೆಯನ್ನು ಒಂದು ಬಾರಿ ಮೆಲುಕು ಹಾಕೋಣ. ಹಾಗೆಯೇ ಈ ಏಪ್ರಿಲ್ 24 ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಈ ವಿಡಿಯೋ ಅವರಿಗೆ ಮುಡುಪಾಗಿಡುತ್ತೇನೆ. ಬನ್ನಿ, ವಿಡಿಯೋ ಬಗ್ಗೆ ಒಂದಷ್ಟು ಅಣ್ಣವರ ಬಗ್ಗೆ ತಿಳ್ಕೊಳ್ಳೋವಂಥ, ಹಾಗೆ ಇಡೀ ವಿಶ್ವಮಾನವ ಅಂತಲೇ ಗುರುತಿಸ್ಕೊಂಡಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ, ಹಾಗೆ ತಿಳ್ಕೊಳ್ಳೋಣ. ಇದು ನಿಜವಾಗಲೂ ಒಂದು ಮಾದರಿ ಮಾಹಿತಿ ಅಂತ ಬೇಕಾದರೆ ತಿಳ್ಕೊಳ್ಬೋದು. ಯಾಕೆಂದರೆ ಮುಂದೆ ಪಠ್ಯಪುಸ್ತಕಗಳಲ್ಲಿ ಇವರ ಪಾಠ ಪ್ರವಚನಗಳು ಪ್ರಾರಂಭವಾಗುತ್ತವೆ. ಆ ರೀತಿ ಒಂದು ಇತಿಹಾಸ ಸೃಷ್ಟಿ ಮಾಡಿ ಹೋಗಿರುವಂಥ ಅಣ್ಣವ್ರ ಬಗ್ಗೆ ನಾವು ಇವತ್ತು ಇಂದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದಷ್ಟು ಮಾಹಿತಿಯನ್ನು. ಬನ್ನಿ ನೋಡೋಣ. ಬಾಲ್ಯದಲ್ಲಿ ಇವ್ರಿಗೆ ಶಿಕ್ಷಣಕ್ಕೆ ಹಾಕಿದ್ರೆ ಸರಿಯಾಗಿ ಶಾಲೆಗೆ ಹೋಗ್ತಿರ್ಲಿಲ್ಲ, ವಿದ್ಯೆ ತಲೆಗತ್ತಿರಲಿಲ್ಲಂತೆ. ಆ ರೀತಿ ಇದ್ದರೂ ಕೂಡ ಶಾಲೆಗೆ ಎಲ್ಲರ ಒತ್ತಾಯಪೂರ್ವಕವಾಗಿ ಹೋಗ್ತಿದ್ದಿದ್ದು. ಹಾಗೆ ಅಲ್ಲಿ ಹೋದ್ರೂ ಕಲೆ ರಕ್ತಗತವಾಗಿ ಬಂದಿರೋದ್ರಿಂದ ಅವ್ರಿಗೆ ಕಲಾದೇವಿ ಕೈ ಬೀಸಿ ಕರಿತಾಯಿದ್ರು ಅನ್ನೋ ಪರಿಸ್ಥಿತಿ. ಯಾಕೆಂದರೆ ಡ್ರಾಮಾ ಹಾಗೆ ಅಲ್ಲಲ್ಲಿ ನಡೆಯುವಂಥ ನಾಟಕಗಳು ಇವ್ರನ್ನ ಹುಚ್ಚೆಬ್ಬಿಸಿದ್ವು. ಎಲ್ಲಾದರೂ ನಾಟಕ ನಡೀತಾಯಿದೆ ಅಂತಂದರೆ ಓಡೋಗ್ಬಿಡೋದು ನಾಟಕ ನೋಡೋದಕ್ಕೆ. ಡ್ರಾಮಾ ನಡೆಯುತ್ತೆ ಅಂದರೆ ಅಲ್ಲಿಗೆ ಓಡೋಗ್ಬಿಡೋದು, ಅಲ್ಲ ತೆರೆಮರೆಯಲ್ಲಿ ನಿಂತ್ಕೊಂಡು ನೋಡೋವಂಥದ್ದು, ಈ ರೀತಿಯೆಲ್ಲ ಮಾಡ್ತಿದ್ರು. ಹಾಗೆಯೇ ಪುಟ್ಟ ವಯಸ್ಸಿನಲ್ಲಿ ಅಲ್ಲಿ ಹನುಮಂತರಾಯನ ದೇವಸ್ಥಾನ ಇತ್ತಂತೆ. ಆ ದೇವಸ್ಥಾನಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿ ನೈವೇದ್ಯ ಇಟ್ಟರೆ ಇವರು ಅಣ್ಣವರು ಅಲ್ಲಿ ಹೋಗಿ ಆ ನೈವೇದ್ಯನ ಎತ್ಕೊಂಡು ತಿನ್ಬಿಡ್ತಾಯಿದ್ರಂತೆ. ಆ ರೀತಿ ಎಲ್ಲ ತುಂಟತನ ಎಲ್ಲ ಮಾಡಿದ್ದಾರೆ. ಆಮೇಲೆ ಅಲ್ಲೇ ಒಂದಷ್ಟು ಆಟಗಳು ಆಡಿಕೊಂಡು ಸಮಯನ ಕಳ್ಕೊಂಡು ಸ್ಕೂಲ್ಗೆ ಹೋಗಿದ್ದೆ ಅಂಥೇಳಿ ಮತ್ತು ವಾಪಸ್ ಮನೆಗೆ ಬರುವಂಥದ್ದು. ಇದು ಕೆಲವು ದಿನಗಳು ಆದಮೇಲೆ ತಂದೆ ಗೊತ್ತಾದಾಗ ತಂದೆಯಿಂದ ಏಟು ತಿಂದಿರುವಂಥದ್ದು ಇದೆ, ತಾಯಿಯಿಂದ ಬೈಸ್ಕೊಂಡಿರುವಂಥದ್ದು ಇದೆ. ಹೀಗೆ ನಡೀತಾ ತಂದೆ ಜೊತೆಗೆ ಗುಬ್ಬಿ ವೀರಣ್ಣ ನಾಟಕ ಮಂಡಳಿಗೆ ಹೋಗಿ ತಂದೆಯವ್ರ ಜೊತೆ ಇದ್ದಂಥ ಒಂದಷ್ಟು ಸಂದರ್ಭಗಳು. ಹಾಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಇವರು ಭಾಳ ಒಂದು ನಟನಾ ಚಾತುರ್ಯತೆ ಹೊಂದಿದ್ದು, ಕೆಲವೊಂದು ಪಾತ್ರಗಳನ್ನ ಕೂಡ ನಿರ್ವಹಿಸಿದರು. ನೋಡಿ, ಏಪ್ರಿಲ್ 24 ಇವ್ರ ಜನನ ಆಗಿದ್ದು. ಇವ್ರ ಜನನದ ಊರು ದೊಡ್ಡಗಾಜನೂರು. ಈ ದೊಡ್ಡಗಾಜನೂರಿನಲ್ಲಿರುವಂಥ ಮುತ್ತೆತ್ತಿರಾಯ ಇವರು ಮನೆ ದೇವರು. ಹಾಗಾಗಿ ಇವ್ರಿಗೆ ಮುತ್ತುರಾಜ ಅಂತ ನಾಮಕರಣ ಮಾಡಿದ್ರು. ಹಾಗೆ ಆ ಮುತ್ತುರಾಜನಂತೆಯೇ ತುಂಟಾಟ ಮಾಡಿಕೊಂಡು ಬೆಳೀತಾ 4ನೇ ಕ್ಲಾಸ್ ಕೂಡ ಅವರು ಪಾಸ್ ಆಗಲಿಲ್ಲ, 4ನೇ ಕ್ಲಾಸ್ವರೆಗೂ ಓದಿದ್ರು ಅನ್ನೋಂಥ ಒಂದು ದಾಖಲೆ ಇದೆ. ನೋಡಿ, ಅದಾದಮೇಲೆ ಇವ್ರಿಗೆ ತಂದೆ ತಾಯಿ ಜೊತೆ ವ್ಯವಸಾಯ ಇನ್ನೊಂದು ಮತ್ತೊಂದು ಎಲ್ಲದರಲ್ಲೂ ಅವ್ರಿಗೆ ಸಹಾಯ ಮಾಡಿಕೊಂಡು ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಇದರೊಟ್ಟಿಗೆ ಆಗಾಗ ರಂಗಭೂಮಿ ಕೈ ಬೀಸಿ ಕರೀತಾ ಇತ್ತು. ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡೋರು, ಮತ್ತೆ ಬರೋರು,
ವ್ಯವಸಾಯದಲ್ಲಿ ಮತ್ತೊಂದರಲ್ಲಿ ತೊಡಗಿಸ್ಕೊಂಡು ಅವರು ಜೀವನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ರು. ಅವತ್ತು ತುತ್ತಿಗೂ ದುಡಿದೇ ತಿನ್ನಬೇಕಾದ ಪರಿಸ್ಥಿತಿ. ಇಂತಹ ಕಷ್ಟ ಕಾರ್ಪಣ್ಯಗಳ ಮಧ್ಯೆ, ಸವಾಲುಗಳ ಮಧ್ಯೆ ಬೆಳೆಯುತ್ತಾ ಬಂದಂತಹ ಶ್ರೀಯುತ ಮುತ್ತುರಾಜರು ತಮ್ಮ ಸೋದರ ಮಾವನ ಮಗಳಾದ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಮದುವೆ ಆಗ್ತಾರೆ. ಪಾರ್ವತಮ್ಮನವರು ಅಂದಿನ ಕಾಲದಲ್ಲೇ ಸೆಕೆಂಡ್ ಇಯರ್ PUC ಮುಗಿಸಿರ್ತಾರೆ. ಒಳ್ಳೆ ವಿದ್ಯಾವಂತೆ, ಬುದ್ಧಿವಂತೆ, ವಿಚಾರವಂತ ಮಡದಿಯನ್ನು ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು ಮದುವೆಯಾದದ್ದು 1953 ಜೂನ್ 25 ಬುಧವಾರ ಪಾರ್ವತಿ ಎಂಬುವರೊಂದಿಗೆ ವಿವಾಹವಾದ ಮುತ್ತಣ್ಣ ಅಂದರೆ ಮುತ್ತುರಾಜ್ ಅವರು ಕಡು ಬಡತನವನ್ನು ಹಾಸ್ಕೊಂಡು ಒದ್ಕೊಂಡು ಅನುಭವಿಸ್ಕೊಂಡು ಬೆಳೀತಾ ಇದ್ದಂಥ ಸದೃಢ ಯುವಕ. ಅತ್ಯಂತ ಹಸಿವು, ಶಿಸ್ತು, ಕರುಣೆ ಎಲ್ಲದರ ಮಧ್ಯೆ ಬೆಳೆದವರು. ಅದೇ 1953 ಜುಲೈ ಮಾಹೆಯಲ್ಲಿ ನವದಂಪತಿಗಳು ಗಾಜನೂರಿನಿಂದ ನಂಜನಗೂಡು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಅಲ್ಲಿಂದ ಮೈಸೂರಿಗೆ ಹೊರಟಿದ್ರು. ಕೈಲೊಂದು ಬಟ್ಟೆ ತುಂಬಿದ ಕೈಚೀಲ, ಕಂಕ್ಳಲ್ಲೊಂದು ಬಟ್ಟೆಗಳ ಗಂಟು. ಆಗ ನಂಜನಗೂಡಿನಿಂದ ಮೈಸೂರಿಗೆ ಇದ್ದಿದ್ದು ಒಂದೇ ರೈಲು ಗಾಡಿ. ಅದರಲ್ಲಿ ಪ್ರಯಾಣಿಸಿದ್ರೆ ಖರ್ಚು ಕಡಿಮೆ ಅಂತ ಗಂಟೆಗಟ್ಟಲೆ ಕಾಯ್ತಾ ಕುಳಿತಿರುವಾಗ ಈ ದಿನ ರೈಲು 1 ಗಂಟೆ ತಡವಾಗಿ ನಿಲ್ದಾಣಕ್ಕೆ ಬರಲಿದೆ ಎಂದು ಅನೌನ್ಸ್ಮೆಂಟು. ಎಷ್ಟೋ ಸಮಯದ ನಂತರ ಅಲ್ಲಿಗೆ HLN ಸಿಂಹ ಅನ್ನೋ ವ್ಯಕ್ತಿಯು ಕೂಡ ಅದೇ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಅವರು ಒಂದು ಚಲನಚಿತ್ರ ಮಾಡುವ ಸಲುವಾಗಿ ಈ ಚಿತ್ರಕ್ಕೆ ಸಂಬಂಧಿಸಿದ ಕಥೆ, ಚಿತ್ರಕಥೆ, ಸಂಭಾಷಣೆಯ ಪ್ರತಿಯನ್ನು ಅಂದರೆ ಸ್ಕ್ರಿಪ್ಟನ್ನು ನಂಜುಂಡೇಶ್ವರನ ಸನ್ನಿಧಿಗೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಅದೇ ರೈಲಿನಲ್ಲಿ ಗುಬ್ಬಿ ಕಡೆಗೆ ಪ್ರಯಾಣ ಮಾಡಲು ಆಗಮಿಸಿರ್ತಾರೆ. ರೈಲು ತಡವಾಗುತ್ತದೆ ಅಂತ ಸುದ್ದಿ ತಿಳಿದು ರೈಲ್ವೆ ನಿಲ್ದಾಣ ಒಂದೆರಡು ಸುತ್ತಾಡ್ತಿರುವಾಗ ಆಕಸ್ಮಿಕವೋ ಏನೋ ಎಂಬಂತೆ ದೂರದಲ್ಲೆಲ್ಲೋ ಕುಳಿತಿದ್ದ ಈ ಮುತ್ತುರಾಜನನ್ನು ನೋಡಿ ಎಲ್ಲೋ ನೋಡಿರೋ ಹಾಗಿದೆಯಲ್ಲ ಈ ಹುಡುಗನನ್ನು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸುಮ್ಮನಾಗ್ತಾರೆ. ಮತ್ತೆ ರೈಲು ಅರ್ಧ ಗಂಟೆ ತಡವಾಗುತ್ತೆ ಅಂತ ಇನ್ನೊಂದು ಅನೌನ್ಸ್ಮೆಂಟ್ ಬಂದಾಗ ಅದೇ HLN ಸಿಂಹ ಮತ್ತೆರಡು ಸುತ್ತು ನಡೆದಾಡ್ತಾರೆ. ಹಾಗೇ ಬಂದು ಈ ಮುತ್ತಣ್ಣನನ್ನು ಮಾತಾಡಿಸ್ತಾರೆ. ನೀನು ಗುಬ್ಬಿ ಕಂಪನಿಯಲ್ಲಿದ್ದ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಮಗನಲ್ಲವೇ ಮುತ್ತುರಾಜನೇ ಎಂದು ಕೇಳುತ್ತಾರೆ. ನಾಚುತ್ತಲೇ ತಲೆ ಕೆರೆದುಕೊಳ್ಳುತ್ತಾ ಹೌದು ಬುದ್ಧಿ, ಹೌದು ಅಂತ ಅತ್ಯಂತ ನಮ್ರತೆಯಿಂದ ಮಾತನಾಡಿ ತನ್ನ ತಂದೆ ಕಾಲವಾದ ಬಗ್ಗೆ, ಮನೆಯನ್ನು ತಾನೇ ನಡೆಸುತ್ತಿರುವ ಬಗ್ಗೆ, ಊರಿನ ವ್ಯವಸಾಯದ ಬಗ್ಗೆ, ಮಧ್ಯೆ ಮಧ್ಯೆ ನಾಟಕಗಳ ಗೀಳಿನ ಬಗ್ಗೆ, ಆಗಾಗ ತಾನು ನಡೆಸುತ್ತಿರುವ ಬಗ್ಗೆ ಮಾತನಾಡಿ ತನ್ನ ಧರ್ಮಪತ್ನಿ ಪಾರ್ವತಿಯನ್ನು ಪರಿಚಯಿಸುತ್ತಾರೆ. ಹೊಸ ದಂಪತಿ ಮದುವೆಯ ನಂತರ ದೇವಸ್ಥಾನಕ್ಕೆ ಬಂದಿದ್ದೇವೆ ಎಂದು ಕೈ ಮುಗಿದು ನಮಸ್ಕರಿಸಿ ಮಾತು ಮುಗಿಸುತ್ತಾರೆ. ಹಾಗೆ ಇದನ್ನು ಕೇಳಿದಂಥವರು ಒಳ್ಳೆಯದಾಗಲಿ ಎಂದು ಹರಸಿ ಹೊರಟೋಗ್ತಾರೆ. ಸಿಂಹ ಮತ್ತೆ ಏನೋ ಯೋಚನೆ ಮಾಡಿ 10 ನಿಮಿಷದ ನಂತರ ಮತ್ತೆ ಬಂದು ಮುತ್ತುರಾಜ್ ನಿನ್ನ ವಿಳಾಸ ಹೇಳು, ಏನಾದರೂ ಅವಶ್ಯಕತೆ ಬಿದ್ದರೆ ನಿನಗೆ ಪತ್ರ ಬರೀತೇನೆ ಅಂತ ಅದೇ ರೈಲು ಟಿಕೆಟಿನ ರಟ್ಟಿನಂತಹ ಕಾಗದದ ಚೂರಿನಲ್ಲಿ ಬರೆದುಕೊಂಡು ವಿಳಾಸ ಪಡೆದು ಹೊರಟು ಹೋಗುತ್ತಾರೆ. ಗುಬ್ಬಿ ತಲುಪಿದ HLN ಸಿಂಹರವರು ಬಹಳ ದಿನಗಳ ನಂತರ ಗುಬ್ಬಿ ವೀರಣ್ಣರವರ ಬಗ್ಗೆ ಮಾತನಾಡುತ್ತಾ ನೆನಪಿಸಿ ಹೀಗೆ ಹೇಳುತ್ತಾರೆ. ಆಗಾಗ್ಗೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವರ ಜೊತೆ ಅವರ ಮಗ ಬಂದು ಹೋಗಿ ಚಿಕ್ಕ ಪುಟ್ಟ ಪಾರ್ಟ್ ಮಾಡುತ್ತಿದ್ದ. ಅದೆಷ್ಟೋ ವರ್ಷದ ಹಿಂದೆಯೇ ಗುಬ್ಬಿ ಕಂಪನಿಯ ಒಡನಾಟ ಬಿಟ್ಟಿದ್ದ. ಈ ಮುತ್ತುರಾಜನ ಬಗ್ಗೆ ಹೇಳಿ ತಾನು ನಂಜನಗೂಡಿನಿಂದ ಪೂಜೆ ಮಾಡಿಸಿಕೊಂಡು ಬಂದ ಆ ಕಥೆಗೆ ಈ ಹುಡುಗ ಪಾರ್ಟ್ ಮಾಡಿದರೆ ಹೇಗೆ ಎಂದು ಅವರ ಜೊತೆ ಆತ್ಮವಿಶ್ವಾಸದ ಮಾತುಗಳನ್ನಾಡುತ್ತಾ ಚರ್ಚಿಸುತ್ತಾರೆ. ಹಾಗೂ ಈ ಕಥೆಗೆ ಆ ಹುಡುಗನ ಮೈಕಟ್ಟು, ಎತ್ತರದ ನಿಲುವು ಎಲ್ಲವೂ ಹೊಂದುತ್ತದೆಂದು ತಿಳಿಸುತ್ತಾರೆ. ಆದರೆ ಆ ಚಿತ್ರ ಗುಬ್ಬಿ ವೀರಣ್ಣನವರು ಹಾಗೂ ಮದ್ರಾಸಿನ ಬಹುದೊಡ್ಡ ಚಿತ್ರಸಂಸ್ಥೆಯಾಗಿದ್ದ AVM ಫಿಲಮ್ಸ್ನ ಚೆಟ್ಟಿಯಾರ್ರವರು ಇಬ್ಬರೂ ಹಣ ಹಾಕಿ ನಿರ್ಮಾಣ ಮಾಡಲು ಮಾತುಕತೆಯಾಗಿರುತ್ತದೆಯಾದ್ದರಿಂದ ಅವರು ಚೆಟ್ಟಿಯಾರ್ರವರನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಹಾಗೂ ಯಾರನ್ನೋ ಹಾಕಿ ಸಿನಿಮಾ ಮಾಡಿ ಹಾಕಿದ ಹಣ ವಾಪಸ್ ಬರದೇ ಇದ್ದರೆ
ಏನು ಮಾಡುವುದು ಎಂಬ ಶಂಕೆಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಯಾಕೋ ಏನೋ HLN ಸಿಂಹರವರು ಆ ಹುಡುಗನ ಬಗ್ಗೆ ಅತೀವ ಆಕರ್ಷಿತರಾಗಿರ್ತಾರೆ. ಮತ್ತೆ ಮತ್ತೆ ಒತ್ತಾಯ ಮಾಡಿ ಗುಬ್ಬಿ ವೀರಣ್ಣನವರನ್ನು ಒಪ್ಪಿಸ್ತಾರೆ. ಹಾಗೂ ಹೀಗೂ ಒಪ್ಪಿದ ಗುಬ್ಬಿ ವೀರಣ್ಣನವರು ಆತನಿಗೊಂದು ಪತ್ರ ಬರೆದು ಕರೆಸಿಕೊಳ್ಳಿ, ಇಲ್ಲಿ ನಾನು ಮಾತನಾಡುತ್ತೇನೆ, ನಂತರ ಮದ್ರಾಸಿಗೆ ಕರೆದೊಯ್ದು ಸ್ಕ್ರೀನ್ ಟೆಸ್ಟ್ ಮಾಡಿಸಿ ಚೆಟ್ಟಿಯಾರ್ರವರ ಅನುಮತಿಯನ್ನು ಪಡೆದು ಬರಲು ವೀರಣ್ಣನವರು HLN ಸಿಂಹರವರಿಗೆ ಸೂಚಿಸುತ್ತಾರೆ. ಅಂತೂ ಇಂತೂ ಗುಬ್ಬಿ ವೀರಣ್ಣನವರಿಂದ ಇಷ್ಟು ಅನುಮತಿ ಪಡೆಯಲು 3-4 ತಿಂಗಳುಗಳೇ ಹಿಡಿಯುತ್ತವೆ. ಆತನಿಗೆ ಪತ್ರ ಬರೆಯಲು ಉತ್ಸುಕರಾಗಿ ಅಂದು ಬರೆದುಕೊಂಡಿದ್ದ ಮುತ್ತುರಾಜನ ವಿಳಾಸವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಎಷ್ಟು ಹುಡುಕಿದರೂ ಸಿಗುವುದೇ ಇಲ್ಲ. ಆ ವಿಳಾಸ ಕಳೆದು ಹೋಗಿರುತ್ತದೆ. 8-10-15 ದಿನ ಹಳೆಯ ಚೀಟಿ, ಬ್ಯಾಗು ಎಲ್ಲವೂ ಹುಡುಕುತ್ತಾರೆ. ಕೊನೆಗೆ ಟ್ರೈನ್ ಟಿಕೆಟ್ ಹಿಂದೆ ಬರೆದಿಟ್ಟುಕೊಂಡಿದ್ದ ವಿಳಾಸ ನೆನಪಾಗದೆ ಪದೇ ಪದೇ ಟ್ರೈನ್ ಟಿಕೆಟ್ ಎಂದು ಕೈಗೆ ಬಂದು ಎಸೆಯಲ್ಪಡುತ್ತಿರುತ್ತದೆ. ಕೊನೆಗೂ ಕಣ್ಣಿಗೆ ಬೀಳುತ್ತೆ. ಅದನ್ನು ಜೋಪಾನವಾಗಿ ಮತ್ತೆ ಬರೆದಿಟ್ಕೊಂಡು ಮುತ್ತುರಾಜನಿಗೆ ಪತ್ರ ಬರೀತಾರೆ. ಸಿನಿಮಾದಲ್ಲಿ ಸಾಧ್ಯವಾದರೆ ನಿನಗೊಂದು ಪಾರ್ಟ್ ಕೊಡಬೇಕೆಂದಿದ್ದೇವೆ. ಯಜಮಾನರು ನಿನ್ನನ್ನು ಮಾತನಾಡಿಸ್ಬೇಕಂತೆ. ಆದಷ್ಟು ಬೇಗ ನೀನು ಗುಬ್ಬಿಗೆ ಬರುವುದು ಅಂತ ಪತ್ರ ಬರೆದಿರ್ತಾರೆ. ಪತ್ರ ತಲುಪಿದ ಮೇಲೆ ಅದನ್ನು ಮುತ್ತುರಾಜ ತನ್ನ ತಾಯಿ ಲಕ್ಷ್ಮಮ್ಮನವರಿಗೆ ತೋರಿಸುತ್ತಾ ಅತ್ಯಂತ ವಿನಮ್ರತೆಯಿಂದ, ಅವ್ವ, ಇಲ್ಲಿ ಇಷ್ಟೊಂದು ಬಡತನ, ಅಲ್ಲಿಗೆ ಹೋಗಿ ಬಂದರೆ ಏನಾದರೂ ಅನುಕೂಲ ಆಗಬಹುದೇ ಏನೋ ಎಂದು ಅಂಜುತ್ತಲೇ ಅನುಮತಿ ಕೇಳುತ್ತಾರೆ. ಆದರೆ ಅವರವ್ವ ಅನುಮತಿಸುವುದಿಲ್ಲ. ಈಗ ತಾನೇ ಮಳೆ ಬಿದ್ದಿದೆ ಕಣ್ಮಗ, ನೀನು ಹೋದರೆ ಹೊಲ ಉಳೋರು ಯಾರು? ಅವರು ಪಾಠ ಕೊಡೋದ್ರಲ್ಲಿ ನಮ್ಮ ಹೊಟ್ಟೆ ತುಂಬದ ಮಗ, ಬೇಡ ಬಿಡು ಅಂದು ಬಿಡ್ತಾರೆ. ಅವ್ವನ ಅನುಮತಿ ಇಲ್ಲದೆ ಮುತ್ತುರಾಜ ಹೊರಡುವುದಿಲ್ಲ. ಮತ್ತೆ ತನ್ನ ದಿನನಿತ್ಯದ ಹೊಲದ ಕೆಲಸದಲ್ಲಿ ಮಗ್ನರಾಗುತ್ತಾರೆ. ಮುತ್ತುರಾಜನ ಬರುವಿಕೆಗಾಗಿ ಕಾದು ಕಾದು ಸಾಕಾದ ಸಿಂಹರವರು 2 ತಿಂಗಳಲ್ಲಿ ಮತ್ತೊಂದು ಕಾಗದ ಬರೆಯುತ್ತಾರೆ. ಚಿರಂಜೀವಿ, ಮುತ್ತುರಾಜ, ಈ ಹಿಂದೆ ನಿನಗೆ ಕಾಗದ ಬರದೆ ಉತ್ತರವೂ ಇಲ್ಲ, ನೀನು ಬರಲೂ ಇಲ್ಲ. ಸಿನಿಮಾದಲ್ಲಿ ನಿನಗೊಂದು ಪಾರ್ಟ್ ಕೊಡೋಣ ಎಂದುಕೊಂಡಿದ್ದೇವೆ. ಯಜಮಾನರು ಅಂದರೆ ಗುಬ್ಬಿ ವೀರಣ್ಣನವರು ಕೂಡ ನೀನು ಬರುವಿಕೆಯನ್ನು ಕೇಳಿದ್ದಾರೆ. ಯಾವುದಕ್ಕೂ ಉತ್ತರಿಸುವಂತ ಬರೀತಾರೆ. ಗುಬ್ಬಿಯಿಂದ ಬಂದ ಮತ್ತೊಂದು ಪತ್ರ ಮುತ್ತುರಾಜನ ಕೈ ತಲುಪುತ್ತದೆ. ಅದನ್ನು ಮುತ್ತುರಾಜ ಮತ್ತೆ ತನ್ನ ತಾಯಿಯ ಬಳಿ ತಿಳಿಸಿ, ಅವ ಗುಬ್ಬಿಯಿಂದ ಇನ್ನೊಂದು ಕಾಗದ ಬಂದೈತೆ, ಯಜಮಾನರು ಬರೋಕ್ಕೆ ಕೇಳುತ್ತಾವ್ರಂತೆ, ಏನು ಮಾಡಲಿ ಅಂತ ಕೇಳ್ತಾರೆ. ಆ ಹೊತ್ತಿಗೆ ಹೊಲದ ಕೆಲಸ ಮುಗಿಸಿ ವಿರಾಮದಲ್ಲಿದ್ದ ಕಾಲವಾದ್ದರಿಂದ ಈ ಬಾರಿ ಅವ್ವ ಅನುಮತಿಸಿ ಬೇಗ ಬಂದುಬಿಡಬೇಕೆಂದು ತಿಳಿಸಿ ಹೊರಡಲು ಅನುಮತಿ ನೀಡುತ್ತಾರೆ. ಆದರೆ ಹೋಗಿ ಬರಲು ಹಣ ಆಗೋ ಈಗೋ ಒಂದು 5-6 ದಿನಗಳ ಕಾಲ 5-10 ರೂಪಾಯಿಗಳನ್ನು ಹೊಂದಿಸಿಕೊಂಡು ಗುಬ್ಬಿಗೆ ಹೊರಡುತ್ತಾರೆ. ಮುತ್ತುರಾಜ ಗುಬ್ಬಿ ತಲುಪಿ ಯಜಮಾನರ ಕಾಲಿಗೆ ನಮಸ್ಕರಿಸಿ ಇಲ್ಲಿಯ ಸಮಾಚಾರವನ್ನೆಲ್ಲ ತಿಳಿಸುತ್ತಾರೆ. HLN ಸಿಂಹರವರು ನಿನ್ನನ್ನು ಇಷ್ಟು ದಿನ ಕಾಯಬೇಕಾಯಿತು ಎಂದು ಸ್ವಲ್ಪ ಬೇಸರ ಮಾಡಿಕೊಂಡೆ. ಸಿನಿಮಾದಲ್ಲಿ ನಿನಗೊಂದು ಪಾರ್ಟ್ ಕೊಟ್ಟರೆ ಮಾಡುತ್ತೀಯಾ ಎಂದು ಕೇಳುತ್ತಾರೆ. ನಾಚಿಕೆ ಸ್ವಭಾವದಿಂದಲೇ ಮುತ್ತುರಾಜ ತಲೆಯಾಡಿಸುತ್ತಾರೆ. ಆದರೆ ಅದಕ್ಕೆ ಮಾರನೇ ದಿನ ನಾವು ಮದ್ರಾಸಿಗೆ ಹೋಗಬೇಕೆಂದು, ಅಲ್ಲಿ ಸ್ಕ್ರೀನ್ ಟೆಸ್ಟ್ ಆಗುತ್ತದೆಂದು, ಚೆಟ್ಟಿಯಾರ್ರವರು ಒಪ್ಪಿದರೆ ಮಾತ್ರ ಸಿನಿಮಾದಲ್ಲಿ ಒಂದು ಪಾರ್ಟ್ ಕೊಡುತ್ತೇನೆಂದು ಹೇಳುತ್ತಾರೆ. ಮುತ್ತುರಾಜ ಮುಗ್ಧತೆಯಿಂದ ಮದ್ರಾಸಿಗೆ ಬರಲು ನನ್ನ ಬಳಿ ಹಣ ಇಲ್ಲವೆಂದು ಹಿಂದೇಟು ಹಾಕಿದಾಗ ಸಿಂಹ ಅವರೇ ಧೈರ್ಯ ತುಂಬಿ ಅವರೇ ಖರ್ಚು ಭರಿಸಿಕೊಂಡು ಮುತ್ತುರಾಜನ ಹಾಗೆ ಇನ್ನಿಬ್ಬರನ್ನು ಆಯ್ಕೆ ಮಾಡಿಕೊಂಡು 3 ಜನರನ್ನು ಮದ್ರಾಸ್ನ AVM ಫಿಲಮ್ಸ್ನ ಚೆಟ್ಟಿಯಾರ್ರವರ ಸ್ಟುಡಿಯೋಗೆ ಸ್ಕ್ರೀನ್ ಟೆಸ್ಟ್ಗೆ ಕರೆದೊಯ್ಯುತ್ತಾರೆ. 2-3 ದಿನ ಸ್ಕ್ರೀನ್ ಟೆಸ್ಟ್ ಮುಗಿದ ನಂತರ ಚೆಟ್ಟಿಯಾರ್ರವರು ಈ 3 ಜನರನ್ನು ತಿರಸ್ಕರಿಸಿಬಿಡುತ್ತಾರೆ. ಬೇಸರ ಮಾಡಿಕೊಂಡು, ಈ 3 ಜನರನ್ನು ಹಾಕಿಕೊಂಡು ಸಿನಿಮಾ ಮಾಡ್ತೀಯೇನೆಯ, ನೀನು ಎಷ್ಟರ ಮಟ್ಟಿಗೆ ಈ ಸಿನಿಮಾ ನಿರ್ದೇಶನ ಮಾಡ್ತೀಯಾ ಎಂದು ಇಲ್ಲೇ ಗೊತ್ತಾಗುತ್ತದೆ. ನೀನು ಆಯ್ಕೆ ಮಾಡಿಕೊಂಡು ಬಂದಿರುವ ಒಬ್ಬನಿಗೆ ಮೂಗು ಉದ್ದ, ಇನ್ನೊಬ್ಬ ಹಲ್ಲುಬ್ಬ, ಮತ್ತೊಬ್ಬ ನರಪೇತಲ ನಾರಾಯಣ. ಇವರನ್ನೆಲ್ಲ ಹಾಕಿ ಸಿನಿಮಾ ಮಾಡಿದರೆ ಹಾಕಿದ ಹಣ ವಾಪಸ್ ಬರುತ್ತದೆಯೇ? ದಯವಿಟ್ಟು ಇವರನ್ನು ಕರ್ಕೊಂಡು ಹೋಗು ಅಂತ ತಿರಸ್ಕರಿಸಿಬಿಡ್ತಾರೆ. ಆದರೆ ಮುತ್ತುರಾಜನ ನಾಟಕಗಳನ್ನು ನೋಡಿದ್ದ ಸಿಂಹ ಅವರು, ಇವರನ್ನೇ ಹಾಕ್ಕೊಂಡು ಸಿನಿಮಾ ಮಾಡುತ್ತೇನೆ, ನಿಮ್ಮ ಹಣ ವಾಪಸ್ ಬರ್ತಿದ್ರೆ 5 ಸಿನಿಮಾಗಳನ್ನ ಯಾವುದೇ ಸಂಭಾವನೆ ಪಡೆಯದೆ ಮಾಡಿಕೊಡುತ್ತೇವೆಂದು ಹೇಳಿ ಹಠ ಹಿಡಿದು ಒಪ್ಪಿಸುತ್ತಾರೆ. 5 ಸಿನಿಮಾಗಳನ್ನು ಯಾವುದೇ ಸಂಭಾವನೆಗಳನ್ನು ಪಡೆಯದೆ ನಿರ್ದೇಶನ ಮಾಡಿಕೊಡುತ್ತೇನೆ ಎಂಬ ಮಾತು ಕೊಟ್ಟು ಪರಿಪರಿಯಾಗಿ ಕಾಡಿ ಬೇಡಿ ಒಪ್ಪಿಸಿ ವಾಪಸ್ ಬರುತ್ತಾರೆ. ಈ
ಮೂವರನ್ನು ಹಾಕಿಕೊಂಡೇ ಧೈರ್ಯವಾಗಿ ಸಿನಿಮಾ ಮಾಡುತ್ತಾರೆ ಎಚ್.ಎಲ್.ಎನ್. ಸಿಂಹ. 1954ರಲ್ಲಿ ಬಹಳ ನಿರೀಕ್ಷೆಗಳೊಂದಿಗೆ ಸಿನಿಮಾ ಬಿಡುಗಡೆಯಾಗುತ್ತದೆ. ಚೆಟ್ಟಿಯಾರ್ ರಿಜೆಕ್ಟ್ ಮಾಡಿದ್ದ ಮೂಗು ಉದ್ದದ ಹುಡುಗ ಮುತ್ತುರಾಜ, ಹಲ್ಲುಬ್ಬ ಎಂದು ರಿಜೆಕ್ಟ್ ಮಾಡಿದ್ದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜ, ನರಪೀತಲ ನಾರಾಯಣ ಎಂದು ರಿಜೆಕ್ಟ್ ಮಾಡಿದ್ದ ಜಿ.ವಿ. ಅಯ್ಯರ್ ಇಡೀ ನಾಡಿಗೆ ಪರಿಚಿತರಾಗುತ್ತಾರೆ. ಮುತ್ತುರಾಜ ಮೊದಲ ಬಾರಿಗೆ ರಾಜಕುಮಾರನಾಗಿ ನಾಯಕ ನಟನಾಗಿ ಅಭಿನಯಿಸಿದ ಅದ್ಭುತ ನಟನೆಯ ಆ ಪ್ರಥಮ ಚಿತ್ರವು ನಾಗಾಲೋಟದ ಯಶಸ್ಸು ಪಡೆದು ರಾಷ್ಟ್ರ ಪ್ರಶಸ್ತಿ ಪಡೆದ ಚಿತ್ರವಾಗಿ ಹೊರಹೊಮ್ಮಿಬಿಡುತ್ತದೆ. ಆ ಸಿನಿಮಾವೇ ಎಚ್.ಎಲ್.ಎನ್. ಸಿಂಹ ನಿರ್ದೇಶಿಸಿದ ನಮ್ಮ ನಾಡು ತಪಸ್ಸು ಮಾಡಿ ಪಡೆದ ಹೆಮ್ಮೆಯ ವರನಟರನ್ನು ನೀಡಿದ ಬೇಡರ ಕಣ್ಣಪ್ಪ ಚಲನಚಿತ್ರ. ನಾಯಕ ನಟನಾಗಿ ಅಂದು ತಮ್ಮ ಚಿತ್ರಯಾತ್ರೆಯನ್ನು ಆರಂಭಿಸಿ ವಿಶ್ವದ ಚಿತ್ರರಂಗದಲ್ಲೇ ಅದ್ಭುತ ನಟ ಎಂಬ ಹೆಮ್ಮೆಯಾದದ್ದು ಇದೇ ಮುತ್ತಣ್ಣ ಅಲಿಯಾಸ್ ಮುತ್ತುರಾಜ್ ಅಲಿಯಾಸ್ ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ, ಕರ್ನಾಟಕ ರತ್ನ, ಮಾನವತಾವಾದಿ, ನೂರಾರು ಬಿರುದುಗಳನ್ನು ಪಡೆದ, ಸಾವಿರಾರು ಅಭಿಮಾನಿಗಳ ಸಂಘಗಳನ್ನು ಆರಂಭಿಸಲು ಕಾರಣಕರ್ತರಾದ, ಜಗತ್ತಿನ ಶ್ರೇಷ್ಠ ಅಮೆರಿಕ ಸಂಯುಕ್ತ ಸಂಸ್ಥಾನ ಕೊಡಮಾಡುವ ಪ್ರಶಸ್ತಿ ಕೆಂಟಕಿ ಕರ್ನಲ್ ಪಡೆದ ಏಕೈಕ ವರನಟ ಡಾಕ್ಟರ್ ರಾಜ್ಕುಮಾರ್. ಇಡೀ ಭಾರತೀಯ ಚಿತ್ರರಂಗದಲ್ಲೇ ಶ್ರೇಷ್ಠ ನಟ, ಶ್ರೇಷ್ಠ ಗಾಯಕ ಎಂಬ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ಕಲಾವಿದರೆಂದರೆ ಅದು ಡಾಕ್ಟರ್ ರಾಜ್ಕುಮಾರ್. ಹೀಗೆ ಏಕೈಕ ಎನ್ನುವ ಅನೇಕ ಸಂಗತಿಗಳು ಅಣ್ಣಾವರ ಬಗ್ಗೆ ಬೇಜಾನಿದೆ. ಆವತ್ತು ರೈಲ್ವೆ ಸ್ಟೇಷನ್ನಲ್ಲಿ ನಡೆದ ಈ ಘಟನೆ ಆಗಿರಲಿಲ್ಲ ಅಂದಿದ್ದರೆ ನಮ್ಮ ನಾಡು ತಪಸ್ಸು ಮಾಡಿ ಇಂತಹ ಶ್ರೇಷ್ಠ ವರನಟನನ್ನು ಕನ್ನಡದ ಅಣ್ಣಾವರನ್ನಾಗಿ ಪಡೆಯಲು ಸಾಧ್ಯವಾಗ್ತಿರಲಿಲ್ಲ ಅಲ್ವೇ. ಡಾಕ್ಟರ್ ರಾಜ್ ಸೂರ್ಯಚಂದ್ರರಿರುವ ತನಕ ಅಮರರು. ನನ್ನ ಹೃದಯಾಂತರಾಳದ ನೆನಪುಗಳು ನನ್ನ ಕನ್ನಡದ ಮೇಷ್ಟ್ರಿಗೆ. ಇಂದು ಏಪ್ರಿಲ್ 24 ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂತಹ ಶ್ರೇಷ್ಠ ನಟನನ್ನು ನಾವು ಪಡೆದುಕೊಂಡ ಬಗೆಯನ್ನು ನೆನಪಿಸಿಕೊಂಡೆ. ಇದು ಯಾಕೋ ಜಾಸ್ತಿ ಉದ್ದ ಆಗ್ತಾಯಿದೆ ಅನ್ನೋಂಥದ್ದು ಒಂದು ಇದು ಕಾಣಿಸ್ತಾಯಿತ್ತು ನನಗೆ. ಇಲ್ಲಿ ನಮಸ್ಕಾರ. ಅಣ್ಣವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಸಾಕಾಗೋದಿಲ್ಲ. ಯಾಕೆ ಅಂತಂದರೆ ಅಣ್ಣವ್ರ ಚರಿತ್ರೆ ಅಂಥದ್ದು. ಇನ್ನು ಮುಂದೆ ಇವ್ರ ಚರಿತ್ರೆನ ಇನ್ನೂ ಉದ್ದುದ್ದಕ್ಕೆ ಬರೆಯುವಂಥ ಆಸೆ ಇದೆ. ಆದರೆ ನೋಡೋವಂಥ ತಾಳ್ಮೆ ನಿಮ್ಮಲ್ಲಿರಬೇಕು. ಇಲ್ಲಿ ಮುಂದೆ ಸಿಗೋಣ. ಮುಂದಿನ ವೀಡಿಯೋದಲ್ಲಿ ಅಣ್ಣವ್ರ ಬಗ್ಗೆ ಮತ್ತಷ್ಟು ವಿವರಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.